ಆಗಿರುವಂತಹ ಬೆಳವಣಿಗೆ ಈಗ ಫೆಂಗಲ್ ರಣಚಂಡಿ ಯಾವ ರೀತಿಯಾಗಿ ಆರ್ಭಟಿಸ್ತಾ ಇದೆ ಅಂತೇಳಿ ಎಲ್ಲೆಲ್ಲಿ ಇದರ ಪರಿಣಾಮಗಳು ಉಂಟಾಗಿದೆ ಅಂತೇಳಿ ತಮಿಳುನಾಡು ಮತ್ತು ಪುದುಚೇರಿಯಲ್ಲಂತೂ ವಿಪರೀತವಾಗಿ ಕಾಟ ಕೊಟ್ಟಿದೆ. ಅದರಲ್ಲೂ ಕರ್ನಾಟಕದ ಕೆಲವು ಭಾಗಗಳಲ್ಲಂತೂ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿದೆ. ತಮಿಳುನಾಡಿನಲ್ಲಿ ಫೆಂಗಲ್ ಸೈಕ್ಲೋನ್ ಅಬ್ಬರ ಹೇಗಿದೆ, ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು, ತಮಿಳುನಾಡಿನಲ್ಲಿ ಫೆಂಗಲ್ ಸೈಕ್ಲೋನ್ನ ಅಬ್ಬರ ಜನ ರೋಸಿ ಹೋಗುವ ರೀತಿ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಕಡೆಗೆ ಅರಣ್ಯ ಸಚಿವ ಪೊನ್ನುಡಿ ಮೇಲೆ ಕೆಸರೆ ಎರಚಿದ್ದಾರೆ. ಸಚಿವರ ಮೇಲೆ ಕೆಸರೆ ಎರಚಿ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಫೆಂಗಲ್ ಸೈಕ್ಲೋನ್ನ ಅಬ್ಬರದಿಂದಾಗಿ ಸಿಕ್ಕಾಪಟ್ಟೆ ಮಳೆ ಆಗಿರೋ ಪರಿಣಾಮವಾಗಿ ಸಚಿವರು ಏನು ಮಾಡೋಕ್ಕಾಗುತ್ತೆ, ಹೋಗ್ಬಿಟ್ಟು ಮಳೆ ನಿಲ್ಕೊಡೋಕ್ಕಾಗತ್ತೆ? ಅಲ್ಲಿ ಮೇಲ್ಗಡೆ ಬಕೆಟ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟು ನೀರು ತೆಗೆದು ಜನನೂ ಅರ್ಥ ಮಾಡ್ಕೊಳ್ಬೇಕು. ಆದರೆ ಜನ ಯಾಕೆ ರೋಸಿ ಹೋಗ್ತಾರೆ ಈ ಸಂದರ್ಭದಲ್ಲಿ ಅಂತಂದರೆ, ನೀವು ಕೆಲಸನೂ ಮಾಡಲ್ಲ, ಮಳೆ ಬಂದಾಗಲೂ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದಾಗ ಎಲ್ಲ ಕೋಪವನ್ನು ಏಕಕಾಲದಲ್ಲಿ ಹಾಕ್ತಾರೆ. ಎಲ್ಲ ಕೋಪವನ್ನು ನೀವು ಕೆಲಸ ಮಾಡ್ತಾ ಇದ್ದಾಗ ಇರಲಿ ಬಿಡು, ಅವ್ರು ಮಾಡಿದ್ರು ಆದರೂ ಕೂಡ ಏನೋ ಆಗಿದೆ ಅನ್ನುವಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ನಡೆಯುತ್ತೆ. ನಾವು ಈಗ ಸಾಮಾನ್ಯವಾಗಿ ಬೆಂಗಳೂರಿನ ವಿಚಾರದಲ್ಲಿ ಮಾತನಾಡ್ತೀವಲ್ಲ, ಗುಂಡಿಗಳು ಬಿದ್ದಿರುತ್ತೆ. ಮಳೆ ಇಲ್ಲದೇ ಇರೋ ಟೈಮಲ್ಲಿ ಅಲ್ಲಿ ಯಾವುದೂ ಕೆಲಸ ನಡೀತಾ ಇರೋದಿಲ್ಲ, ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ನಡೀತಾ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು. ಮಳೆ ಬಂದ ತಕ್ಷಣ ಗುಂಡಿ ಬಿದ್ದಿದೆ ಅದಾಗಿದೆ ಅಂತ ಹೇಳಿದ ತಕ್ಷಣ ಮಳೆ ಬರೋ ಟೈಮಲ್ಲಿ ತೇಪೆ ಹಚ್ಚಕ್ಕೆ ಹೋಗ್ತಾರೆ, ಇನ್ನೊಂದು ಮಳೆ ಕಿತ್ಕೊಂಡು ಹೋಗಿರುತ್ತೆ. ಸೊ ಹಂಗೆ ಜನಕ್ಕೆ ರೋಸಿ ಹೋಗ್ತಾರೆ, ಕೋಪ ಬರುತ್ತೆ, ತಡ್ಕೊಂಡು ಇಟ್ಕೊಂಡಿರ್ತಾರೆ. ಯಾವತ್ತೋ ಒಂದಿನ ಅದ್ರ ಕೋಪ ಆಚೆ ಬರುತ್ತೆ. ಕೆಸರು ಎರಚಿದ್ದಾರೆ ನೋಡಿ ಅಲ್ಲಿ ಸಚಿವರ ಮೇಲೆ, ಅನುಭವಿಸ್ಕೊಳ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಸಾರ್ವಜನಿಕ ಜೀವನದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರೇ ಇದ್ರು, ಮಾಧ್ಯಮದಲ್ಲಿರೋರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇನ್ಯಾರೇ ಇರ್ಬೋದು, ಅವರು ಇಂಥವುಗಳನ್ನು ಜನರಿಂದ ಸ್ವೀಕಾರ ಮಾಡಲೇಬೇಕು. ಆ ಮನೋಭಾವನೆ ಇರಬೇಕು. ಇದು ನೋಡ್ರಿ, ತಿರುವಣ್ಣಾಮಲೈನಲ್ಲಿ ಆಗಿರುವಂಥದ್ದು ಆ ಭೀಕರ ದೃಶ್ಯವನ್ನು ನೋಡಿ ನೀವು. ಎಲ್ಲೋ ಫಾಲ್ಸಲ್ಲಿ ಏನೋ ಆಗ್ತಾ ಇದೆ, ಬೆಟ್ಟದಲ್ಲೇನೋ ಈ ಥರ ಕೊಚ್ಕೊಂಡು ಹೋಗ್ತಾ ಇದೆ ಅಂದರೆ ಬೇರೆ. ಸಿಟಿ ಭಾಗಗಳಲ್ಲೆಲ್ಲ ಈ ರೀತಿಯಾಗಿ ಮಳೆ ಆರ್ಭಟಿಸ್ಕೊಂಡು ಹೋಗ್ತಾ ಇದೆ ಅಂತಂದರೆ ಅದರದ್ದು ರಭಸ ಹೇಗಿರಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಸುರಿದಿರಬೇಕು ಮಳೆ ಅಂತೇಳಿ. 15 ಸೆಂಟಿಮೀಟ್ರ್ ಅಂತ ಹೇಳ್ತಾ ಇದ್ರಲ್ಲಿ, 15 ಸೆಂಟಿಮೀಟ್ರ್ ಮಳೆ. ಜಸ್ಟ್ ಇಮ್ಯಾಜಿನ್, ನಾವು ಮಿಲಿಮೀಟ್ರದಲ್ಲೆಲ್ಲ ಮಳೆ ಲೆಕ್ಕ ಹಾಕ್ತೀವಿ, ಬಟ್ ಇಲ್ಲಿ ಸೆಂಟಿಮೀಟ್ರ್ ಲೆಕ್ಕದಲ್ಲಿ ಮಳೆಗಳಾಗುತ್ತಾ ಇದೆ ಇತ್ತೀಚೆಗಂತೂ. ತಿರುವಣ್ಣಾಮಲೈನಲ್ಲಿ ಆಗಿರುವಂಥದ್ದು ಇದು ದೃಶ್ಯ ನೋಡಿ. ಯಾರು ಸಿಕ್ಕರೆ ಯಾರು ನಿಂತ್ಕೊಳ್ತಾರೆ, ಕೊಚ್ಕೊಂಡೇ ಹೋಗ್ತಾರೆ. ಅದರ ಆರ್ಭಟ ಆಗಿದೆ. ಕಟ್ಟಡಗಳು ಯಾವ ಲೆಕ್ಕ, ಅಲ್ಲಿ ಮನೆಗಳಲ್ಲೆಲ್ಲ ಕೊಚ್ಕೊಂಡು ಹೋಗ್ತಾಯಿದ್ದಾರೆ. ಜನ ಅಲ್ಲಿ ನಿಂತ್ಕೊಂಡಿದ್ದಾರೆ, ಪಾಪ ನೋಡ್ತಾ ಇದ್ದಾರೆ. ಅಂಥ ಉಚ್ಚಾಟ ಮಾಡಬಾರ್ದು. ಪಾಪ ಅದೊಂದು ಗೋಡೆ ಆಸರೆಯಾಗಿ ನಿಂತ್ಕೊಂಡಿದೆ ಅವರಿಗೆ. ಸೊ ಹಾಗಾಗಿ ನೀರಲ್ಲಿಂದ ಯಾವ ಕಡೆ ತಿರುಕೊಳ್ಳುತ್ತೋ ಗೊತ್ತಾಗೋದಿಲ್ಲ. ಅವ್ರಿಗೆ ಗಾಬರಿ ಏನಾಗ್ತಾ ಇದೆ ಏನಿಲ್ಲ ಅಂತ ಹೇಳಿ, ಎಲ್ಲಿಂದ ನೀರು ಬರ್ತಾ ಇದೆ ಏನು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ. ಇಳಿಜಾರು ಪ್ರದೇಶಗಳು, ನೀರು ಸುರಿಯುತ್ತೆ ರಭಸವಾಗಿ.